ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ನನ್ನ ಪ್ರೀತಿಯ ಅಣ್ಣನಿಗೆ ಸ್ವಾಗತ. ಎಲ್ಲ ಪತ್ರಿಕೋದ್ಯಮದ ಎಲ್ರಿಗೂ ಸ್ವಾಗತ. ನಮ್ಮ ನಿರ್ಮಾಪಕರಾದ ಪಾರ್ಥಸಾರಥಿ ಅಣ್ಣವರು, ನಮ್ಮ ಗುರುಗಳಾದ ಸಾಗರ್ ಅವರು, ಪಾರ್ಥಿಬನ್ ಸರ್, ಎಲ್ರಿಗೂ ನಮ್ಮ ತಂಡದ ಎಲ್ರಿಗೂ ಸ್ವಾಗತ ಕೋರ್ತಾ. ನನ್ನ ಹೆಸರು SR ಪ್ರಮೋದ್ ಅಂತ. ನಾನು ಆತ್ಮ ಚಿತ್ರದ ನಿರ್ದೇಶಕ. ಈ ಹಿಂದೆ ಅಚಲ, ಓಂ ಶಾಂತಿ ಓಂ, ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆಗಿದ್ದಾವೆ. ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದರೆ, ಆತ್ಮ ಒಂದು ಹಾರರ್ ಸಿನಿಮಾ. ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲದೆ ಇದ್ದರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೆಳೆನ ಇಟ್ಕೊಂಡು ನಾವು ಏನು ಮಾಡಿದ್ದೀವಿ, ಈ ಸಿನಿಮಾ ಮಾಡಿದ್ದೀವಿ. ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ. ಈ ಚಿತ್ರದಲ್ಲಿ 2 ಹಾಡುಗಳಿವೆ. ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 22 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ. ನಮಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕುಂದುಕೊರತೆ ಮಾಡದಂಗೆ ತುಂಬ ಆತ್ಮೀಯವಾಗಿ, ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಲಾವಿದರು ಸಹ ಸಹಕಾರದಿಂದ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ UA ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ನಿಮ್ಮ ಎಲ್ಲರ ಸಹಕಾರ ಇರಲಿ. ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ತೆರೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು ಸರ್. ಆತ್ಮ ಬಂದು ಆಗಸ್ಟಲ್ಲಿ ಶುರು ಮಾಡೋದು. ಆಗಸ್ಟಲ್ಲಿ ಶುರು ಮಾಡಿ ಡಿಸೆಂಬರ್ ಒಳಗಡೆ ನವೆಂಬರ್ 15ಕ್ಕೆ ಸೆನ್ಸರ್ ಸಬ್ಮಿಟ್ ಮಾಡಿದ್ದು. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಇವಾಗ ಮೊನ್ನೆ ಆಗಿತ್ತು ಸರ್. UA ಪ್ರಮಾಣ ಬಂತು ಸರ್. UA ಸರ್. ಸರ್ ಒಂದು 20 ವರ್ಷದ ಹಿಂದೆ ಒಂದು ಘಟನೆ ಹೇಳ್ಕೊಂಡಿದ್ದೀವಿ ಸರ್. ಒಂದು 20 ವರ್ಷದ ಹಿಂದೆ ಒಂದು ಘಟನೆ ತಗೊಂಡು ಒಂದು ಅತೃಪ್ತಿ ಆತ್ಮ, ಒಬ್ಬ ಮನುಷ್ಯ ಸತ್ತಾಗ ಪೂಜೆ ಪುರಸ್ಕಾರ ಮಾಡಲಿಲ್ಲ ಅಂತಂದರೆ ನಾವೇನು ಕೇಳಿರ್ತೀವಿ, ಆತ್ಮ ಆಗ್ತಾರೆ, ದೆವ್ವ ಆಗ್ತಾರೆ, ಆ ಥರ. ಅದನ್ನ ಒಂದು ಹೆಳೆನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಸರ್. ಮೈಸೂರು ಸರ್. ಮೈಸೂರು ಸುತ್ತಮುತ್ತ ಒಂದು 22 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಸರ್. ಇಲ್ಲ ಸರ್, ಅದೊಂದು ಹೆಳೆ ಇದು ಸರ್. ಸಿನಿಮಾ ಅಂದರೆ ಕಾಲ್ಪನಿಕ. ಆ ಒಂದು ಕಥೆಗೋಸ್ಕರ ಒಂದು ಹೆಳೆನ ಹೇಳ್ಕೊಂಡು ಮಾಡಿದ್ದೀವಿ ಸರ್. 2 ಸಾಂಗ್ ಇದೆ ಸರ್. ನಿತಿನ್ ರಾಜ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ. ಎರಡು ಸಾಂಗ್ ಇದೆ ಸರ್ ಈ ಚಿತ್ರದಲ್ಲಿ. ಬ್ಯಾಕ್ಗ್ರೌಂಡು ಅವರೇ ಸರ್, ನಿತಿನ್ ರಾಜ್ ಅಂದ್ಬಿಟ್ಟು. ಲಾಸ್ಟು ನಮ್ಮ ಅಸ್ಥಿರಕ್ಕೂ ಅವರೇ ಮಾಡಿದ್ರು, ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಸರ್. ಸರ್ ಆಕ್ಚುಲಿ 23ಕ್ಕೆ ಬರೋಣ ಅಂತ ಇದ್ದು, 23ಕ್ಕೆ 6 ಸಿನಿಮಾನ 7 ಸಿನಿಮಾನ ಆಲ್ರೆಡಿ ಇದೆ. 16ಕ್ಕೆ 11-12 ಸಿನಿಮಾ ಇದೆ. ಇನ್ನೂ 2 ತಿಂಗಳು ಯಾವುದೇ ರಿಲೀಸ್ ಪ್ಲಾನಿಂಗು ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ. ಸರ್ ಆರ್ಟಿಸ್ಟ್ ಎಲ್ಲ ಹೊಸಬ್ರೆ ಸರ್, ಎಲ್ಲ ಹೊಸಬ್ರೆ. ಫಸ್ಟ್ ಟೈಮು ನಮ್ಮ ಪ್ರೊಡ್ಯೂಸರ್ ಆಗಿ ಮುನೇಗೌಡರು ಅಂತ ಸಹ ನಿರ್ಮಾಪಕರಾಗಿ ಬಂಡವಾಳ ಹೂಡಿದ್ದಾರೆ. ಯಲೇಶ್ ಅವರು ಗೋಕಾಕ್ನ ಹೊಸ ಪ್ರತಿಭೆ ಇವರು. ಅಲ್ಲಿ ತುಂಬ ಆರ್ಕೆಸ್ಟ್ರಾ ಅದು ಇದು ಕಾಮಿಡಿಯನ್ನಾಗಿ ತುಂಬ ಗುರುತಿಸ್ಕೊಂಡಿದ್ದಾರೆ. ಅವರು ನಮ್ಮ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಬನ್ನೂರು ಶ್ರೀನಿವಾಸ್ ಅವರು ತುಂಬ ವರ್ಷಗಳಿಂದ ಕಲಾವಿದರಾಗಿ ಮಾಡ್ತಾನೆ ಇದ್ದಾರೆ. ಅವರು ಒಂದು ಪಾತ್ರ ಮಾಡಿದ್ದಾರೆ. ನಮ್ಮ ಪ್ರೀತಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ. ನಮ್ಮ ದಿವ್ಯಾ ಇಡೀ ಸಿನಿಮಾದಲ್ಲಿ ಒಂದು ಹೈಲೈಟ್ ಆಗಿರ್ತಕ್ಕಂಥ ಒಂದು ಪಾತ್ರ. ಆ ಪಾತ್ರನ ನಮ್ಮ ದಿವ್ಯಾ ಅವರು ಮಾಡಿದ್ದಾರೆ. ಇದು ಸರ್ ಸಿನಿಮಾದ ಡೀಟೇಲ್ ಸರ್. ಹೀರೋಯಿನ್ಗೇನೋ ಹುಷಾರಿಲ್ಲ ಅಂತ ಏನೋ ಬಂದಿಲ್ಲ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲರ ಸಹಕಾರ ಇರಲಿ. ನಮ್ಮ ಪ್ರೀತಿಯ ಅಣ್ಣರಾದ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂತ ಹೇಳ್ಬಿಟ್ಟು. ಎಲ್ಲ ಮಾಧ್ಯಮಿಕರಿಗೂ ಮತ್ತು ಪತ್ರಿಕಾಗೋಷ್ಠಿಗಳಿಗೂ ನಮಸ್ಕಾರ. ಎಲ್ಲ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ನಾವೇನು ಹೇಳೋದು ಇಲ್ಲ. ಕತೆ ಬರ್ತೀವಿ. ಬಜೆಟ್ ಸರ್ ಒಂದು 40 ಆಗಿದೆ ಸರ್. ಈಗ ರಿಕವರ್ ಆಗುತ್ತಾ?
ಆಗುತ್ತೆ ಸರ್, ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಮಾಡಬೇಕು. ಅಲ್ಲ ಲಾಸ್ಟ್ ಪಿಕ್ಚರ್ ಎಲ್ಲ ರಿಕವರ್ ಆಯ್ತು. ಲಾಸ್ಟ್ ಪಿಕ್ಚರಲ್ಲಿ ಎಲ್ಲಿ ಸರ್ ನಾವು ರಿಲೀಸ್ ಮಾಡೋ ಟೈಮಲ್ಲಿ 14 ಸಿನಿಮಾ ರಿಲೀಸ್ ಆಯಿತು. ಏನು ಮೇಡಮ್, ಲಾಸ್ಟ್ ಸಿನಿಮಾದಲ್ಲಿ ಆಗಿಲ್ಲ ಸರ್, ಈ ಸಿನಿಮಾದಲ್ಲಿ ಪ್ರಯತ್ನ ಅಂತ ಇರಬೇಕಲ್ಲ ಸರ್. ಪ್ರಯತ್ನ ಪಟ್ಟರಲ್ವ ಏನಾದರೂ ಒಂದು ಆಗೋದಕ್ಕೆ. ಪ್ರಯತ್ನ ಪಟ್ಟಿಲ್ಲ, ಒಂದು ಸಿನಿಮಾ ಮಾಡಿ ಬಂದಿಲ್ಲ, ಸುಮ್ಮನೆ ಆದ್ಬಿಟ್ಟು ನೆಕ್ಸ್ಟ್ ಎಲ್ಲ ಬರುತ್ತೆ ಹೇಳಿ ಸರ್. ಈಗ ಆತ್ಮನ ಸರ್ ಎಲ್ಲ ಸಿನಿಮಾಗಳು ಬರ್ತಿದ್ದಾವೆ, ಆತ್ಮನ ದೆವ್ವ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ. ಆದರೆ ಆತ್ಮ ಅನ್ನೋದು ಯಾಕೆ ಬರುತ್ತೆ, ಆತ್ಮಗೆ ಯಾಕೆ ಹುಡ್ಕೊಂಡು ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಒಂದು ಪ್ಲಾನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾಡಿದ್ವಿ ಸರ್ ಕತೆ ಇದು. ಇಲ್ಲ ಸರ್, ಕೇಳ್ಪಟ್ಟಿದ್ವಿ ಕೆಲವು ಕಡೆ ಆತ್ಮ ಅಂದ್ರೆ ಏನು ಕುಳ್ಕೊಳುತ್ತೆ. ಈಗ ಕೆಲವ್ರು ಹೇಳ್ತಾರೆ ಪಿಚಾಚಿಗಳ ಆತ್ಮ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾರೆ, ಇಲ್ಲ ಆಕ್ಸಿಡೆಂಟ್ ಆಗಿ ಸತ್ತಿರೋದು ಜಾಸ್ತಿ ಆತ್ಮಗಳಾಗಿ ಬರ್ತಿರೋ ಸರ್. ಆಕ್ಸಿಡೆಂಟ್ ಆಗಿರೋದು ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ. ಶಾಂತಿ ಮಾಡಿಲ್ಲ ಅಂದ್ರೆ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕೇಳಿದ್ರು ಸರ್. ಅದಕ್ಕೆ ಈ ಆತ್ಮಕ್ಕೂ ಶಾಂತಿ ಸಿಕ್ಕಿರಲ್ಲ ಸರ್. ಇಲ್ಲ ಕೊಲೆ ಇದು ಸಾಯಿಸಿ ಬಿಸಾಕಿರ್ತಾರೆ ಸರ್, ಕೊಲೆ ಮಾಡಿರ್ತಾರೆ. ಪ್ರೇತಾತ್ಮ ಸರ್ ಇದು. ಏನ್ ಸರ್ ಹೀರೋಯಿನ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್ ಯಾರು ಕೊಲೆ ಮಾಡಿರ್ತಾರೆ, ಯಾರು ಆತ್ಮ ಬರ್ತಾರೆ. ಸರಿ ಸರ್, ಇದು ಸರ್ ಅಸ್ಥಿರ ಮಾಡಿದ್ದೆ. ಹೌದು ಸರ್, ಹೌದೌದು ಸರ್ ನಮ್ದೆ ಸರ್. ಕೇಳಿದ್ವಿ ಕೆಲವೊಂದು, ಮತ್ತೆ ಕೆಲವೊಂದು ನೋಡಿದ್ವಿ ಸರ್. ಹಳ್ಳಿಗಳ ಕಡೆ ಎಲ್ಲ ಇರುತ್ತಲ್ಲ, ನಡೀತಾ ಇರುತ್ತಲ್ಲ, ಅವೆಲ್ಲ ಕೇಳಿದ್ವಿ. ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಂಡು ಕತೆ ಪ್ಲಾನ್ ಮಾಡಿ ಸರ್. ಇದ್ರಲ್ಲಿ ಸರ್ ಒಂದು 5 ನಂಬರ್ಸ್ ಇರ್ತೀವಿ ಸರ್. ಎಲ್ಲ ಒಂದು ಟ್ರಿಪ್ ಥರ ಒಂದು ಪ್ಲಾನ್ ಇದು ಮಾಡಿಕೊಂಡು ಅದರಲ್ಲಿ ಲೀಡರ್ ನಾವಿರ್ತೀವಿ, ಮತ್ತು ಎಲ್ಲೆಷ್ಟು ನಮ್ಮ ಫ್ರೆಂಡ್ ಇರ್ತಾರೆ. ಹೌದು ಸರ್. ಏನು ಸರ್ ಆಯ್ತು ಸರ್, ಸುಮಾರು ಸಿನಿಮಾಗಳು ಬಂದೆ ಸರ್. ನಮ್ದು ಒಂದು ಸಿನಿಮಾ ಇದೆ, ನೋಡಿ ಸರ್, ಅವಾಗ ಹೇಳಿ ಸರ್ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಸರಿ ಸರ್. ಈಗ ನಾವು ನಮ್ಮ ಸಹ ನಿರ್ಮಾಪಕರಾದ ಮುನೇಗೌಡರು ಒಂದೆರಡು ಮಾತಾಡ್ತಾರೆ. ಎಲ್ಲ ಸೇರಿಯವರಿಗೆಲ್ಲ ಈ ಸಂಜೆ ವಂದನೆಗಳು. ನಾವು ಹೆಚ್ಚಿಗೆ ಸ್ಟೇಜ್ ಮೇಲೆ ಅಂತ ಬಂದಿಲ್ಲ. ನಮ್ಮ ಅನಿಲ್ ಸರು ಮತ್ತು ನಮ್ಮ ಬ್ರಹ್ಮ ಸರು ಕರೆಸಿದ್ದಾರೆ. ನನ್ನ ಕೈಲಾದಷ್ಟು ಅಳಿದ ಸೇವೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಸೇವೆ ಮಾಡಿದ್ದೀನಿ. ಸಿನಿಮಾ ಓಡಲಿ ಅಂತೇಳಿ ಹಾರೈಸಿ ನಾನು ಸ್ವಲ್ಪ ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ. ನಾನು ಅಂತ ಇದೇನು ಮಾಡಿಲ್ಲ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ನಮ್ಮ ಗೆಸ್ಟ್ ಹೌಸಲ್ಲಿ ನೋಡ್ಕೊ ವಾಚ್ಮೆನ್ ಥರ ಒಂದು ಇದು ವಾಚ್ಮೆನ್ ಅಂದ್ರೆ ಅದು ಡ್ರೆಸ್ ಏನೇ ಇಲ್ಲ, ಇದು ಗೆಸ್ಟ್ ಹೌಸ್ ಥರ. ಅವ್ರಿಗೆ ಬರ್ತಾರಲ್ಲ ಸರ್ ಹೀರೋ ಹೀರೋಯಿನ್ಗಳು, ಅವ್ರಿಗೆ ರೂಮ್ ತೋರಿಸೋದು ಗೆಸ್ಟ್ ಹೌಸ್ ಥರ ಇದು ಮಾಡ್ತಾರೆ. ನಾವು ಮುಂಚೆ ರೈತರು ಸರ್, ನಾವು ರೈತರಾಗಿ ಇದ್ದರೆ ನಮ್ಮದು ಕಿತ್ತೂರು ಅಂತ ಕೇರ್ಪುರಂ ಹತ್ರ. ಅಲ್ಲಿ ಈಗ ಯಾವುದೋ ವ್ಯವಸಾಯ ಯಾವುದೂ ಇಲ್ಲ. ಅದಕ್ಕೋಸ್ಕರ ಏನೋ ಇದೊಂದು ಕಲೆ ಸುಮಾರು ದಿವಸದಿಂದ ಇತ್ತು. ನಮ್ಮ ಅನಿಲ್ ಸರ್ ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಕೆಲಸ ಇಲ್ಲ ಅಂತಲ್ಲ, ಅಲ್ಲಿ ಮನೇಲಿ ಟ್ರ್ಯಾಕ್ಟ್ರು ಓಡಿಸೋ ವಾಟರ್ ಟ್ಯಾಂಕ್ ಇದೆ, ಅದನ್ನು ಓಡಿಸ್ಕೊಂಡು ಪಾರ್ಟ್ ಟೈಮಲ್ಲಿ ನಮ್ಮ ಅನಿಲ್ ಸರ್ ಜೊತೆ ಬಂದು ಇದು ಮಾಡ್ತಾಯಿದ್ದೀನಿ. ಇಲ್ಲ ಸರ್, ಆಗ್ಬೋದಾಗಿತ್ತು. ಈಗ ಎಲ್ಲ ಮುಂಚೆ ಜಮೀನುಗಳೆಲ್ಲ ಕಳ್ಕೊಂಬಿಟ್ಟಿದ್ರೆ ಈಗ ಅದು ಮಾಡೋಕ್ಕೆ ಆಗ್ತಾಯಿಲ್ಲ. ಅದು ಏನೋ ಸ್ವಲ್ಪ ಅಲ್ಲಿ ಸೇವೆ ಥರ ಮಾಡಿದ್ದೇನೆ ಅಷ್ಟೇ. ಇಲ್ಲ, ನಾವು ಅಸ್ಥಿರದಲ್ಲಿ ಒಂದು ಸೀನ್ ಮಾಡಿದ್ವಿ. ಅದರಲ್ಲಿ ಒಂದೇ ಒಂದು ಸೀನ್ ಮಾಡಿದ್ವಿ. ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಭಾಗ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಫಸ್ಟಿಂದ ಲಾಸ್ಟ್ವರೆಗೂ ಇದೆ. ಅಂದರೆ ಅದೇ ಗೆಸ್ಟ್ ಹೌಸ್ ನೋಡ್ಕೊಳ್ಳೋ ಥರ ಇದು ಮಾಡಿದ್ದಾರೆ. ಇನ್ನು ಇವರು ನಮ್ಗೆ ವಯಸ್ಸಾಗಿದೆ, ಇನ್ನು ಹೀರೋಗಳ ಜೊತೆ ಮಾಡೋಕ್ಕಾಗಲ್ಲ ಅಂತೇಳಿ ನಾನೇ ಒಪ್ಕೊಂಡು ನಾನು ಇಲ್ಲ ಇದು ಮಾಡ್ತೀನಿ ಅಂತೇಳಿ ನಾನು ಮಾಡಿದ್ದೀನಿ. ಇದು ಹೋಗ್ಲಿ ಅಂತ ಹಾರೈಸಿ ಇಲ್ಲಿ ಮಾತುಗಳನ್ನು ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು. ಈಗ ನಮ್ಮ ಯಲೇಶ್ ಅವರು ಒಂದೆರಡು ಮಾತಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ನನ್ನ ಹೆಸರು ದಿವ್ಯಾ.
ಸೊ ನಾನು ಈ ಆತ್ಮ ಮೂವಿ ಮಾಡೋಕ್ಕಿಂತ ಮುಂಚೆ 2 ಸೀರಿಯಲ್ ಮಾಡಿದ್ದೀನಿ, ಇಂತಿ ನಿಮ್ಮ ಆಶಾ ಮತ್ತು ಹೂ ಮಳೆ ಅಂತ. ಸೊ ಈ ಮೂವಿನ ಮಾಡಲಿಕ್ಕೆ ನಂಗೆ ಚಾನ್ಸ್ ಕೊಟ್ಟಿದ್ದು ಅನಿಲ್ ಸರ್ ಆ್ಯಂಡ್ ಪ್ರಮೋದ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಮೂವಿ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ತುಂಬ 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 ಚೆನ್ನಾಗಿದೆ. ಸೊ ಬಂದು ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಥ್ಯಾಂಕ್ ಯು. ಇದರಲ್ಲಿ ಅಂಟರ್ ಕ್ಯಾರೆಕ್ಟರ್ ಮಾಡಿರೋದು. ಅಂಟರ್ ಅಂದರೆ ದೆವ್ವನ್ನ ಕಂಡಿಡಿಯೋ ಥರ. ಎದುರಿಸ್ಬಿಡೋಣ ಪಾಪ. ನಮ್ಮ ಪಾಟಿವನ್ ಸರ್ ಮಾತಾಡ್ತಾರೆ ಒಂದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಾಂತಿ ಪಾರ್ಥ ಅಂದ್ಬಿಟ್ಟು. ನಾನು ನಮ್ಮ ಪ್ರಮೋದ್ ಅವ್ರಿಗೆ ಮತ್ತು ಟೀಮ್ಗೆ ಆಲ್ ದಿ ಬೆಸ್ಟ್, ಎಲ್ಲಿ ಬೆಸ್ಟ್ ಆಫ್ ಲಕ್ ಹೇಳಿದೆ. ನಮಸ್ಕಾರ. ನಾನು ಸುಮಾರು ಒಂದು 13 ವರ್ಷಗಳ ಹಿಂದೆ ಸಿನಿಮಾದಲ್ಲಿ ಯಾರೂ ಗೊತ್ತಿಲ್ಲದೆ ಇದ್ದಾಗ ನನಗೆ ಫಸ್ಟ್ ಸಿಕ್ಕಿದ್ದೆ ನಮ್ಮ ಸಾಗರ್ ಸರು. ಅವರ ಮುಖಾಂತರ ನಾನು ಒಂದು 13 ವರ್ಷದಿಂದ ಒಂದು 7 ಸಿನಿಮಾ ಸೆನ್ಸಾರ್ ಮಾಡಿದ್ದೀನಿ, ಒಂದು 4ನೇ ಸಿನಿಮಾ. ಪ್ರಮೋದ್ ಅವರೇ ಉದಾಹರಣೆ. ಸೊ ದೇವರವರಿಗೆಲ್ಲ ಸಕ್ಸಸ್ ಕೊಡಲಿ, ಇನ್ನೂ ಹೆಚ್ಚು ಪಿಕ್ಚರ್ ಮಾಡಲಿ. ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಟೆಕ್ನಿಷಿಯನ್, ಒಳ್ಳೆ ಸೌಂಡ್ ಇಂಜಿನಿಯರ್. ನನಗೆ ಒಳ್ಳೆ ಸೌಂಡ್ ಇಂಜಿನಿಯರ್ ಆಗಿ, ಎಡಿಟರ್ ಆಗಿ ಒಳ್ಳೆ ಪರಿಚಯ. ಸೊ ದೇವರು ಅವರಿಗೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋವಂಥ ಅವಕಾಶ ಆಗಲಿ. ಈಗಲೇ ಹಿಂದಿಗೆಲ್ಲ ಮಾರಿಬಿಟ್ಟಿದ್ದಾರೆ, ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಸಿನಿಮಾ ಯಶಸ್ವಿ ಆಗಲಿ ಅಂತ ನನ್ನ ನಮ್ಮ ನಿರ್ಮಾಪಕರಾದ ಪಾರ್ಥಿ ಸರ್ ಮಾತಾಡ್ತಾರೆ ಸರ್. ಎಲ್ಲ ಮಾಧ್ಯಮ ಮಿತ್ರರು, ವೇದಿಕೆಯಲ್ಲಿ ಕರೆಸಿರ್ತಕ್ಕಂಥ ನನ್ನ ಸ್ನೇಹಿತರು, ಈ ಪಾರ್ಸಂತಿ ನಮಸ್ಕಾರಗಳು. ವೀರೇಜ್ ಫಿಲ್ಮ್ ಸ್ಟುಡಿಯೋಸ್ ಅವರ ಆತ್ಮ ಸಿನಿಮಾ ಟ್ರೈಲರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾನೂ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ನೀಡಿ ಒಂದು ಹೆಚ್ಚಿನ ಪ್ರೋತ್ಸಾಹ, ಒಂದು ಪಬ್ಲಿಸಿಟಿ ಅಂತೇನು ಅಂದ್ಕೋತೀವಿ, ಅದನ್ನು ದಯವಿಟ್ಟು ತಮ್ಮೆಲ್ಲರ ಮೂಲಕ ಅವ್ರಿಗೆ ಸಹಕರಿಸಿ ನಾವೆಲ್ಲರೂ ಸೇರಿ ಅವ್ರನ್ನ ಈ ಚಿತ್ರದಿಂದ ಏನೋ ಒಂದು ಸ್ವಲ್ಪ ಇಂಪ್ರೂವ್ ಆಗಿ ಇನ್ನೂ 10 ಚಿತ್ರಗಳು ಮಾಡಲಿ ಅನ್ನೋದನ್ನು ಈ ಮೂಲಕ ನಾನು ಶುಭ ಕೋರ್ತೀನಿ. ನಮ್ಮ ಪ್ರೀತಿಯ ಅಣ್ಣಗೆ ಆತ್ಮಚಿತ್ರದ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಆತ್ಮಚಿತ್ರ ನಿರ್ದೇಶಕರಾದಂಥ SR ಪ್ರಮೋದ್ ಹಾಗೂ ನಿರ್ಮಾಪಕರಾದ ಅನಿಲ್ ಅವರಿಗೆ ನನ್ನ ನಮನಗಳು. ಸಿನಿಮಾ ನಾನು ಲಾಸ್ಟ್ ಇವರು ಅಸ್ಥಿರ ಸಿನಿಮಾ ಮಾಡಿದಾಗಲೂ ಕೂಡ ಬಂದಿದ್ದೆ, ಟ್ರೈಲರ್ ಲಾಂಚಿಗೆ ಬಂದಿದ್ದೆ. ಬಟ್ ನನಗೆ ಒಂದು ಖುಷಿ ಏನು ಅಂದರೆ, ಅನಿಲ್ ಮತ್ತು ಪ್ರಮೋದ್ ಸೇರಿಕೊಂಡು ಅವತ್ತು ಅಸ್ಥಿರ ಸಿನಿಮಾ ಮಾಡಿದ್ರು. ಸಿನಿಮಾ ಅದು ಸೋಲು ಗೆಲುವು ಅದರ ಬಗ್ಗೆ ನಾವು ವಿಮರ್ಶೆ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸ್ಬೋದು. ಆದರೂ ಕೂಡ ಇನ್ನೊಂದು ಸಿನಿಮಾ ಜೊತೆಯಲ್ಲೇ ಮಾಡ್ತಾರೆ ಅಂದರೆ ಸಿನಿಮಾ ಖಂಡಿತ ಸೋಲಿಲ್ಲ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ಯಾಕೆಂದರೆ ಅಸ್ಥಿರ ಸಿನಿಮಾ ಮಾಡಿ ಆದಮೇಲೆ ಇವಾಗ ಏನು ಅವರು ನಿರ್ದೇಶನಕ್ಕೇನೋ ಅವರು ಹೇಳಿದಾಗ ಕೈ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಮಧ್ಯೆ ಇವರು ಮತ್ತೆ ಈಗ ಆತ್ಮ ಸಿನಿಮಾನ ಇಬ್ಬರು ಸೇರ್ಕೊಂಡು ಒಟ್ಟಿಗೆ ಮಾಡಿದ್ದಾರೆ ಅಂದರೆ ಒಳ್ಳೆ ಬಾಂಧವ್ಯದಲ್ಲಿ ಇಬ್ಬರು ತುಂಬ ಆತ್ಮೀಯರು ಅಂದರೆ ತುಂಬ ಆತ್ಮೀಯರು. ಜೊತೆಗೆ ಅನಿಲ್ ಅವರಲ್ಲಿ ಗಾಂಧಿನಗರದಲ್ಲಿ ಸ್ಟುಡಿಯೋನೂ ಮಾಡ್ಕೊಂಡಿದ್ದಾರೆ. ಅವರ ಸ್ಟುಡಿಯೋದಲ್ಲೇ ಇದರ ವರ್ಕ್ ಎಲ್ಲ ಆಗ್ತಾ ಇದೆ. ಒಂದು ಎರಡನೇದಾಗಿ SR ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪಾರ್ಥ ಸಾರಥಿ ಅವರು ಕೂಡ ನಮ್ಮ ಜೊತೆನೇ ಇದ್ದಾರೆ. ನಮಗೆ ನಮ್ಮ ಒಂದು ಸಂಘದಿಂದ ನಮ್ಮ ನಿರ್ದೇಶಕರಿಗೆ, ನಮ್ಮ ಸಂಘದ ಸದಸ್ಯರಿಗೆ, ಸದಸ್ಯರಾದಂಥವರಾಗಲಿ ಯಾರೇ ಆಗಲಿ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿಯ ತೊಡಕುಗಳು ಉಂಟಾದಾಗ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಬರುವಂಥ ಒಂದು ನಿರ್ಣಯವನ್ನು ನಾವೆಲ್ಲ ತಗೊಂಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅದರ ಬಗ್ಗೆ ನಾವು ವಿಷಯ ತಿಳಿಸಲಿದ್ದೇವೆ. ಬಟ್ ಈಗ ಏನಿದ್ರು SR ಪ್ರಮೋದ್ ಈಗ ಅವರು ಮಾಡಿದಂಥ ಸಿನಿಮಾ ಅಚಲ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪರಿಚಯಗೊಂಡಂಥ ಪ್ರಮೋದ್ ಆವತ್ತಿನಿಂದಲೂ ಕೂಡ ನಮಗೆ ಪರಿಚಯ ಆಗಿದ್ದಾರೆ. ಅವರು ಪರಿಚಯದಲ್ಲೇ ಇದ್ದಾರೆ. ಆಮೇಲೆ ಹೋಗ್ತಾ ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದ್ರು. ಅಸ್ಥಿರ ಆಯಿತು, ಆತ್ಮ ಆಯಿತು. ಈಗ ಇದು ಬಿಟ್ಬಿಟ್ಟು 2 ಸಿನಿಮಾ ಬೇರೆನೂ ಸೆನ್ಸರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದೇ ವರ್ಷದಲ್ಲಿ 3 ಸಿನಿಮಾ ಸೆನ್ಸರ್ ಮಾಡ್ಕೊಂಡಿದ್ದಾರೆ. ಒಂದು
ಆತ್ಮದ ಜೊತೆಗೆ ಒಂದು ಗೌರವ ಇರಬೇಕು, ಇನ್ನೊಂದು ಸಮಯ ಇರಬೇಕು. 3 ಸಿನಿಮಾ ಒಂದೇ ವರ್ಷ 24ಅಲ್ಲೇ, ಅದನ್ನು ಜನವರಿ ಮುಗಿತಿದ್ದಾಗೆ 3 ಸಿನಿಮಾ ಸೆನ್ಸರ್ ಆಗಿದೆ ಅಂದರೆ ಗ್ರೇಟು. ಒಂದು ಎರಡನೇದು